Hi dear students, this is Avinash. Yes, ಫಸ್ಟ್ ಇಯರ್ದು ಒಂದಷ್ಟು ಕಾನ್ಸೆಪ್ಟ್ಗಳು ಮಾಡೋಣ ಅಂತ ಅಂದ್ಕೊಂಡೆ. ಟುಡೇ ಐ ವುಡ್ ಲೈಕ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್. ಎಕನಾಮಿಕ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಏನಕ್ಕೆ ಬೇಕು? ಎಕನಾಮಿಕ್ಸ್ ಇದೆಯಲ್ಲ ಸರ್, ಸ್ಟ್ಯಾಟಿಸ್ಟಿಕ್ಸ್ ಯಾಕೆ ಅದ್ರ ಜೊತೆಗೆ ಲೆಕ್ಕಗಳು ಕಷ್ಟ ಅಂತನಾ? ವೆರಿ ಸಿಂಪಲ್ ಸಮ್ಸ್ಗಳು ಇರೋದು ಇದರಲ್ಲಿ. ಲೆಟ್ ಮಿ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್. ಯಾಕೆ ಬೇಕು ಸ್ಟ್ಯಾಟಿಸ್ಟಿಕ್ಸ್? ನಮ್ಗೆ ಎಕನಾಮಿಕ್ಸ್ ಒಂದೇ ಸಾಕಲ್ವಾ? ನೋ, ಬೋತ್ ಆರ್ ಇಂಟರ್ ಡಿಪೆಂಡೆಂಟ್. ಸ್ಟ್ಯಾಟಿಸ್ಟಿಕ್ಸ್ ಇಲ್ಲದೆ ಎಕನಾಮಿಕ್ಸ್ ಮಾಡೋಕ್ಕಾಗಲ್ಲ, ಎಕನಾಮಿಕ್ಸ್ ಇಲ್ಲದೆ ಸ್ಟ್ಯಾಟಿಸ್ಟಿಕ್ಸ್ ಮಾಡೋಕ್ಕಾಗಲ್ಲ. ದಟ್ ಈಸ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಒನ್. ಆಯ್ತಾ? ಸೊ ವಾಟ್ ಆರ್ ದ ಇಂಪಾರ್ಟೆನ್ಸ್? ಆಗಾದ್ರೆ ಏನಕ್ಕೆ ಬೇಕು ಅಂತಂದರೆ, ದ ಫಸ್ಟ್ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್ ಇಸ್ ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಎಕನಾಮಿಕ್ ಪ್ರಾಬ್ಲಮ್ಸ್. ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಎಕನಾಮಿಕ್ ಪ್ರಾಬ್ಲಮ್ಸ್. ಎಕನಾಮಿಕ್ ಪ್ರಾಬ್ಲಮ್ಸ್ ಏನೇನಿದೆ ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಬೇಕು ಅಲ್ವಾ? ಈಗ ಪಾವರ್ಟಿ ಬಗ್ಗೆ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಹೌ ಮೆನಿ ಪುವರ್ ಪೀಪಲ್ಸ್ ಆರ್ ದೇರ್ ಇನ್ ಅವರ್ ಕಂಟ್ರಿ, ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು. ಅದನ್ನು ಕೊಡೋದು ಯಾವುದು? ಸ್ಟ್ಯಾಟಿಸ್ಟಿಕ್ಸು. ಆ್ಯಂಡ್ ಇಫ್ ಯು ವಾಂಟ್ ಟು ನೋ ಅಬೌಟ್ ದ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್, ವಿ ನೋ ದ ಎಕ್ಸಾಕ್ಟ್ ನಂಬರ್ ಆಫ್ ಹೌ ಮೆನಿ ಪೀಪಲ್ ಆರ್ ಅನ್ಎಂಪ್ಲಾಯ್ಡ್. ಅದ್ರ ಬಗ್ಗೆ ಬೇಕಾಗುತ್ತೆ ನಮಗೆ ಇನ್ ಆರ್ಡರ್ ಟು ಗಿವ್ ಸೊಲ್ಯೂಷನ್ಸ್ ಟು ದ ಪ್ರಾಬ್ಲಮ್. ಫಸ್ಟ್ ವಿ ನೀಡ್ ದ ಡೇಟಾ. ಸೊ ಆ ಡೇಟಾ ಎಲ್ಲ ಕೊಡೋದು ಯಾವುದು? ಸ್ಟ್ಯಾಟಿಸ್ಟಿಕ್ಸ್. ಹೌದಲ್ವಾ? ಸೊ ದಟ್ ಈಸ್ ದ ಫಸ್ಟ್ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್. ಮೊದಲನೇ ಇಂಪಾರ್ಟೆನ್ಸ್ ಇದು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇನ್ನೇನಕ್ಕೆ ಬೇಕು ಸರ್ ಹಾಗಾದ್ರೆ? ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಮಾಸ್ ಡೇಟಾ. ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಮಾಸ್ ಡೇಟಾ. ಮಾಸ್ ಡೇಟಾ ಅಂತಂದ್ರೆ ಏನು? ಮಾಸ್ ಇರೋನ ಸರ್ ಅಂತ ಅಲ್ಲ. ಮಾಸ್ ಅಂದ್ರೆ ಹ್ಯೂಜ್ ಡೇಟಾ, ಸಿಕ್ಕಾಬಟ್ಟೆ ಡೇಟಾ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಾವೀಗ ನಮ್ಮ ದೇಶದ್ದು ಪರ್ ಕ್ಯಾಪಿಟ ಇನ್ಕಮ್, ಐ ಮೀನ್ ಪರ್ಸನಲ್ ಇನ್ಕಮ್ನ ತಿಳ್ಕೊಬೇಕು ಅಂತ ಅನ್ಕೊಳ್ಳೋಣ. ಕ್ಯಾನ್ ವಿ ರಿಮೆಂಬರ್ ಆಲ್ ದ ಪೀಪಲ್ಸ್ ಇನ್ಕಮ್? ನಾವೆಲ್ಲರೂ ಇನ್ಕಮ್ನ ನೆನಪಲ್ಲಿ ಇಟ್ಕೊಳಕ್ಕಾಗತ್ತೆ? ಅಷ್ಟೊಂದು ಬೇಡ ಕಣ್ರೋ. ನಿಮ್ಮ ಕ್ಲಾಸಲ್ಲಿ ಒಂದು 50 ಜನ ಇದ್ದೀರಾ ಅಂತ ಅನ್ಕೊಳ್ಳೋಣ. ಇಫ್ ಇನ್ ಯುವರ್ ಕ್ಲಾಸ್ ದೇರ್ ಆರ್ 50 ಮೆಂಬರ್ಸ್. ನಿಮ್ಮ ಒಬ್ಬರು ಲೆಕ್ಚರರ್ ಯಾರೋ ಇರ್ತಾರೆ ಅಂತ ಅನ್ಕೊಳ್ಳೋಣ. ಅವ್ರಿಗೆ ಎಲ್ಲ 50 ಜನ ಸ್ಟೂಡೆಂಟ್ಸ್ದು ಎಕನಾಮಿಕ್ಸ್ ಮಾರ್ಕ್ಸು ಫಸ್ಟ್ ಟೆಸ್ಟಲ್ಲಿ ಎಷ್ಟು ಅಂತ ನೆನ್ಪಿಟ್ಕೊಳಕ್ಕಾಗತ್ತಾ? ನೋ, ಹಿ ಕ್ಯಾನಾಟ್ ರಿಮೆಂಬರ್. ಕಷ್ಟ ಆಗುತ್ತೆ. ಸೊ ದ್ಯಾಟ್ ಅದನ್ನು ನಾವು ರೆಡ್ಯೂಸ್ ಮಾಡ್ಬೋದು. ಹೆಂಗೆ? ಬೈ ಟೇಕಿಂಗ್ ದ ಆವ್ರೇಜ್. ಹೌದಲ್ವಾ? ಆವ್ರೇಜ್ ನಂಬರ್ ಮಾಡಿದ್ರೆ ಇಟ್ ವಿಲ್ ಕಮ್ಸ್ ಅಂಡರ್ ಓನ್ಲಿ ಒನ್ ನಂಬರ್. ಅದನ್ನು ಐ ಕ್ಯಾನ್ ಆರ್ ಯುವರ್ ಸರ್ ಕ್ಯಾನ್ ಈಸಿಲಿ ರಿಮೆಂಬರ್. ಆವ್ರೇಜ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೆಂಗಾದ್ರೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು? ಓನ್ಲಿ ವಿತ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸಿಂದ ಮಾತ್ರ ನಾವು ಆವ್ರೇಜ್ನ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ. ಅದಕ್ಕೋಸ್ಕರ ವಿ ನೀಡ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ದಟ್ ಈಸ್ ದ ಸೆಕೆಂಡ್ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್. ಏನದು? ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಮಾಸ್ ಡೇಟಾ. ಆ್ಯಂಡ್ ದೆನ್ ಥರ್ಡ್ ಒನ್, ನೆಕ್ಸ್ಟ್ ಏನು ಇಂಪಾರ್ಟೆನ್ಸ್ ಯಾಕೆ ಬೇಕು ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಂತಂದರೆ, ಥರ್ಡ್ ಒನ್ ನಿಮಗೆ ಇಟ್ ಹೆಲ್ಪ್ಸ್ ಟು ಫಾರ್ಮುಲೇಟ್ ದ ಪ್ರೋಗ್ರಾಮ್ಸ್ ಆ್ಯಂಡ್ ಪಾಲಿಸೀಸ್. ಪ್ರೋಗ್ರಾಮ್ಸ್ ಮತ್ತು ಪಾಲಿಸೀಸ್ನ ಫಾರ್ಮುಲೇಟ್ ಮಾಡಬೇಕು ಅಂತಂದರೆ ವಿ ನೀಡ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ವಿತೌಟ್ ದ ಸ್ಟ್ಯಾಟಿಸ್ಟಿಕ್ಸ್, ವಿತೌಟ್ ದ ಡೇಟಾ, ಹೌ ಕ್ಯಾನ್ ವಿ ಫಾರ್ಮುಲೇಟ್ ದ ಪ್ರೋಗ್ರಾಮ್ಸ್ ಆ್ಯಂಡ್ ಪಾಲಿಸೀಸ್? ಸೇ ಫಾರ್ ಎಕ್ಸಾಂಪಲ್ 5-year ಪ್ಲಾನ್. ಗವರ್ನಮೆಂಟು 5-year ಪ್ಲಾನ್ನ ಇಂಪ್ಲಿಮೆಂಟ್ ಮಾಡಬೇಕು. 5-year ಪ್ಲಾನ್ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಫಾರ್ ವಿಚ್ ಸೆಕ್ಟರ್, ಹೌ ಮೆನಿ ಗೂಡ್ಸ್, ಐ ಮೀನ್ ಹೌ ಮೆನಿ ರಿಸೋರ್ಸಸ್ ವಿ ಹ್ಯಾವ್ ಟು ಅಲೋಕೇಟ್, ಅದನ್ನು ತಿಳ್ಕೊಬೇಕಲ್ವಾ? ಯಾವ ಸೆಕ್ಟರ್ಗೆ ಎಷ್ಟು ಅಲೋಕೇಟ್ ಮಾಡಬೇಕು ಅಂತ ತಿಳ್ಕೊಬೇಕು ಅಂತಂದರೆ ಅದರಲ್ಲಿರೋ ಎಕ್ಸಾಕ್ಟ್ ಪ್ರಾಬ್ಲಮ್ಸ್ಗಳೇನು ಅಂತ ತಿಳ್ಕೊಬೇಕು. ವಿ ನೀಡ್ ದ ಎಕ್ಸಾಕ್ಟ್ ಡೇಟಾ ಅಲ್ವಾ? ಸೊ ಇಫ್ ವಿ ಹ್ಯಾವಿಂಗ್ ದ ಡೇಟಾ, ವಿ ಕ್ಯಾನ್ ಈಸಿಲಿ ಫಾರ್ಮುಲೇಟ್ ದ ಪ್ರೋಗ್ರಾಮ್ಸ್ ಆ್ಯಂಡ್ ಪಾಲಿಸೀಸ್. ಓಕೆ, ಆ್ಯಂಡ್ ರಿಲೇಟಿಂಗ್ ಟು ಪಾವರ್ಟಿ ಇರಾಡಿಕೇಶನ್, ಪಾವರ್ಟಿನ ಕಡಿಮೆ ಮಾಡಬೇಕು ನಾನು. ಪಾವರ್ಟಿ ಕಡಿಮೆ ಮಾಡೋದಕ್ಕೆ ಪ್ರೋಗ್ರಾಮ್ಸ್ಗಳನ್ನ ಮಾಡಬೇಕು, ಪ್ಲಾನ್ಸ್ಗಳು ಮಾಡಬೇಕು. ಹೌ ಕ್ಯಾನ್ ವಿ ಪ್ಲಾನ್? ಓನ್ಲಿ ಇಫ್ ವಿ ಹ್ಯಾವಿಂಗ್ ಡೇಟಾ ಅಬೌಟ್ ದ ಪುವರ್ ಪೀಪಲ್ಸ್. ಹೌದಲ್ವಾ? ಎಷ್ಟು ಜನ ಇದ್ದಾರೆ ಪುವರ್ ಪೀಪಲ್ಲು, ಯಾವ್ಯಾವ ಸ್ಟೇಟಲ್ಲಿ ಎಷ್ಟು ಜನ ಇದ್ದಾರೆ, ಅದನ್ನೆಲ್ಲ ಡೇಟಾ ಕಲೆಕ್ಟ್ ಮಾಡಿದ್ರೆ ಓನ್ಲಿ ವಿತ್ ದ ಹೆಲ್ಪ್ ಆಫ್ ದಟ್ ಡೇಟಾ ವಿ ಕ್ಯಾನ್ ಫಾರ್ಮುಲೇಟ್ ದ ಪ್ಲಾನ್ ಸೊ ದಟ್ ವಿ ಕ್ಯಾನ್ ಇರಾಡಿಕೇಟ್ ದ ಪಾವರ್ಟಿ. ಸೊ ದಟ್ ಈಸ್ ದ ಅನದರ್ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್. ಅದಾದಮೇಲೆ ಇನ್ನೇನು ಇಂಪಾರ್ಟೆನ್ಸ್ ಇದೆ? ಸ್ಟ್ಯಾಟಿಸ್ಟಿಕ್ಸ್ helps to present the economic data in a definite form. Statistics ಏನು ಮಾಡುತ್ತೆ ಅಂತಂದ್ರೆ we can present the data in a definite form, exact form. ಎಕ್ಸಾಕ್ಟ್ ಆಗಿ ನಾವು ಅದನ್ನ ಪ್ರೆಸೆಂಟ್ ಮಾಡ್ಬೋದು ಓನ್ಲಿ ವಿತ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಎಕ್ಸಾಂಪಲ್ ಹೇಳ್ತೀನಿ ಕಣ್ರು. ಈಗ ಯಾವನೊಬ್ಬ ನ್ಯೂಸ್ ಓದ್ತಾ ಇರ್ತಾನೆ ಅಂತ ಅನ್ಕೊಳ್ಳೋಣ. ಎಲ್ಲೋ ಒಂದು ಕಡೆ ಅರ್ಥಕ್ವೇಕ್ ಆಗ್ಬಿಟ್ಟಿರುತ್ತೆ, ಭೂಕಂಪ ಆಗ್ಬಿಟ್ಟಿರುತ್ತೆ ಎಲ್ಲೋ ಒಂದು ಕಡೆ ಅಂತ ಅನ್ಕೊಳ್ಳೋಣ. ಅದರಲ್ಲಿ ಎಷ್ಟೋ ಒಂದು 1,000 ಜನ, 1,500 ಜನ ಸತ್ತೋಗಿರ್ತಾರೆ ಅಂತ ಅನ್ಕೊಳ್ಳೋಣ. ನ್ಯೂಸ್ ಓದೋನು ಹೇಳ್ತಾನೆ ಥೌಸಂಡ್ಸ್ ಆಫ್ ಪೀಪಲ್ ವೆರ್ ಡೈಡ್ ಇನ್ ಅರ್ಥಕ್ವೇಕ್ ಅಂತ. ಥೌಸಂಡ್ಸ್ ಆಫ್ ಪೀಪಲ್ ಅಂತಂದರೆ ಎಷ್ಟು? 1000? 99,000 ತನಕನೂ ಥೌಸಂಡ್ಸ್ ಆಫ್ ಪೀಪಲ್ ಅಂತಾನೆ ಅಂತೀವಿ. 1,000ಗೂ ಥೌಸಂಡ್ಸ್ ಆಫ್ ಪೀಪಲ್ ಅಂತಾನೆ ಅಂತೀವಿ. ಬಟ್ ಎಕ್ಸಾಕ್ಟಾಗಿ ಎಷ್ಟು ಜನ?
ಹೌದಲ್ವಾ? ಓನ್ಲಿ ವಿತ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇಫ್ ಹಿ ಈಸ್ ಹ್ಯಾವಿಂಗ್ ಸ್ಟ್ಯಾಟಿಸ್ಟಿಕ್ಸ್, ಎಕ್ಸಾಕ್ಟ್ ಆಗಿ ಹೇಳ್ಬೋದು 1525 ಪೀಪಲ್ ವರ್ ಡೈಡ್ ಇನ್ ಅರ್ತ್ ಕ್ವೇಕ್ ಅಂತ ಎಕ್ಸಾಕ್ಟ್ ಆಗಿ ಹೇಳ್ಬೋದು, ಓನ್ಲಿ ವಿತ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ ಅಂತಂದ್ರೆ ಥೌಸಂಡ್ಸ್ ಆಫ್ ಪೀಪಲ್ ಅಂತ ಅನ್ಬೋದು, ಥೌಸಂಡ್ಸ್ ಆಫ್ ಪೀಪಲ್ ಡೈಡ್, ಹಂಡ್ರೆಡ್ಸ್ ಆಫ್ ಪೀಪಲ್ ವರ್ ಇಂಜೋರ್ಡ್ ಅಂತ ಹೇಳ್ಬೋದು. ಅದು ಎಷ್ಟು 100 ಎಕ್ಸಾಕ್ಟ್ ಆಗಿ ಹೇಳಿ, 500 900 100 ಅದು ಎಕ್ಸಾಕ್ಟ್ ಆಗಿ ಬೇಕು ಅಂತಂದ್ರೆ ವಿ ನೀಡ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಗೊತ್ತಾಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ದ ಅನದರ್ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್. ಅದು ಬಿಟ್ರೆ ಇನ್ನೊಂದು ಯಾವ್ದಿರ್ಬೋದು ಇಂಪಾರ್ಟೆನ್ಸ್ ಅದ್ರದ್ದು ಅಂತಂದ್ರೆ, ಇಟ್ ಹೆಲ್ಪ್ಸ್, ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು ನೋ ದ ರಿಲೇಶನ್ಶಿಪ್ ಬಿಟ್ವೀನ್ ದ 2 ವೇರಿಯೇಬಲ್ಸ್, ಎಕನಾಮಿಕ್ ವೇರಿಯೇಬಲ್ಸ್. 2 ವೇರಿಯೇಬಲ್ ಮಧ್ಯೆ ಯಾವ ತರ ರಿಲೇಶನ್ಶಿಪ್ ಇದೆ ಅಂತ ಅರ್ಥ ಮಾಡ್ಕೊಬಹುದು ಓನ್ಲಿ ವಿತ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಹೆಂಗೆ ಅಂತೀರಾ? ಸೊ ಯು ನೋ ಗೈಸ್, ಪ್ರೈಸ್ ಅಂಡ್ ಡಿಮಾಂಡ್, ಪ್ರೈಸ್ಗೂ ಡಿಮಾಂಡ್ಗೂ ಯಾವ ತರ ರಿಲೇಶನ್ಶಿಪ್ ಇದೆ? ಆಬ್ವಿಯಸ್ಲಿ ದೆರ್ ಇಸ್ ಎ ನೆಗೆಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಅಂಡ್ ಡಿಮಾಂಡ್. ಹೌದಲ್ವಾ? ಆಸ್ ಪ್ರೈಸ್ ಇನ್ಕ್ರೀಸಸ್ ಡಿಮಾಂಡ್ ಡಿಕ್ರೀಸಸ್. ಯಾವಾಗ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೋ ದ ಡಿಮಾಂಡ್ ವಿಲ್ ಡಿಕ್ರೀಸ್. ಅದು ಗೊತ್ತಾಗಬೇಕು ಅಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಬೇಕು ನಮಗೆ. ಎಷ್ಟು ಪ್ರೈಸ್ ಜಾಸ್ತಿ ಆದಾಗ ಎಷ್ಟು ಡಿಮಾಂಡ್ ಕಡಿಮೆ ಆಗಿದೆ ಅಂತ ಗೊತ್ತಾಗಬೇಕು ಅಂದ್ರೆ ವಿ ನೀಡ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಗೊತ್ತಾಯ್ತಲ್ವಾ? ಸೊ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ ಎಕನಾಮಿಕ್ಸ್ ವಿ ನೀಡ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಗೈಸ್. Okay, so this is about the importance of statistics in economics. Okay, so in the next video ನಾನು ನಿಮಗೆ statistics is not substitute for common sense ಅನ್ನೋ ಒಂದು ಕ್ವಶನ್ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.